ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯ. ಪ್ರಿಯ ಆಸರೆ ಟಿವಿಯ ವೀಕ್ಷಕರಿಗೆ ಯೇಸು ಕ್ರಿಸ್ತ ನಾಮದಲ್ಲಿ ನನ್ನ ವಂದನೆಗಳು. ಮತ್ತೊಮ್ಮೆ ಆಸರೆ ಟಿವಿಯ ಮುಖಾಂತರವಾಗಿ ಸತ್ಯವೇದ ಶಾಲೆಯ ಕಾರ್ಯಕ್ರಮ ಮುಖಾಂತರವಾಗಿ ನಿಮ್ಮನ್ನು ಸಂಧಿಸುವುದರಲ್ಲಿ ನಾನು ಬಹಳ ಸಂತೋಷವುಳ್ಳವನಾಗಿದ್ದೇನೆ. ಈ ದಿನದಲ್ಲೂ ಸಹ ನಾವು ಸತ್ಯವೇದದಿಂದ ಕೆಲವೊಂದು ಕಾರ್ಯಗಳನ್ನು ಕಲಿತುಕೊಳ್ಳುವುದಕ್ಕೆ ನಾವು ಹೋಗುತ್ತಾ ಇದ್ದೇವೆ. ನಮ್ಮ ಕ್ರೈಸ್ತ ಜೀವನದಲ್ಲಿ ನಮ್ಮ ಜೀವನಕ್ಕೆ ಬೇಕಾದ ಒಂದು ಮುಖ್ಯವಾದ ಅಂಶವು ಏನೆಂಬುದನ್ನು ನಾವು ಕುರಿತು ಧ್ಯಾನ ಮಾಡಿ ಕ್ರೈಸ್ತರ ಜೀವನದಲ್ಲಿ ಸತ್ಯವೇದದಲ್ಲಿ ಅನೇಕರ ಜೀವನಗಳನ್ನು ಬದಲಾಯಿಸಿದ ಮೂಲ ಕಾರಣ ಏನು ಎಂದು ನಾವು ಅರಿತುಕೊಳ್ಳೋಣ. ಅದೇನೆಂದರೆ, ನಾವು ಸೇವಿಸುವ ಅಥವಾ ಆರಾಧಿಸುವ ಅಥವಾ ಪಾಲಿಸುವಂಥ ಈ ಕ್ರೈಸ್ತರ ಜೀವನದಲ್ಲಿ, ಕ್ರಿಸ್ತನ ಜೀವನದಲ್ಲಿ ಬಹು ಪ್ರಾಮುಖ್ಯವಾದ ಒಂದು ಕಾರ್ಯವೇನೆಂದರೆ ಪರಿಶುದ್ಧಾತ್ಮನ ಒಂದು ಪಾತ್ರೆ. ಈ ಪರಿಶುದ್ಧಾತ್ಮನ ಯಾರು, ಆತನು ಮಾಡುವಂಥ ಕಾರ್ಯಗಳು ಏನಂತ ಈ ಮುಂಬರುವ ಸಂಚಿಕೆಯಲ್ಲಿ ನಾವು ಧ್ಯಾನ ಮಾಡೋಕ್ಕೆ ಹೋಗುತ್ತಾ ಇದ್ದೀವಿ. ಪರಿಶುದ್ಧಾತ್ಮನು ತ್ರಿಯೇಕ ದೇವರಲ್ಲಿ ಒಬ್ಬರಾಗಿರುವಂಥ ದೇವರಾಗಿದ್ದಾನೆ. ಸತ್ಯವೇದದಲ್ಲಿ ಅನೇಕ ಸ್ಥಳಗಳಲ್ಲಿ ಆತನ ಕುರಿತು ಅನೇಕ ವಿಚಾರಗಳನ್ನು ನಾವು ನೋಡಬಹುದು. ವಿ ಗೋಯಿಂಗ್ ಟು ಡೀಲ್ ವಿತ್ ದ ಇಂಟ್ರಡಕ್ಷನ್ ಆಫ್ ದ ಹೋಲಿ ಸ್ಪಿರಿಟ್ ಆ್ಯಂಡ್ ಹೀಸ್ ಮಿನಿಸ್ಟ್ರಿ ಇನ್ ಅವರ್ ಲೈಫ್ಸ್. ಪರಿಶುದ್ಧಾತ್ಮನು ಯಾರು ಮತ್ತು ಆತನು ಮಾಡುವಂಥ ಕಾರ್ಯಗಳು ಅಥವಾ ಸೇವೆ ಏನೆಂದು ನಾವು ಸ್ವಲ್ಪ ಧ್ಯಾನ ಮಾಡೋದರಲ್ಲಿ ನಾವು ಗಮನ ಕೊಡೋಣ. ಫಸ್ಟ್ ವಿ ಆರ್ ಗೋಯಿಂಗ್ ಟು ಸಿ ಹೂ ಈಸ್ ದ ಹೋಲಿ ಸ್ಪಿರಿಟ್. ಪರಿಶುದ್ಧಾತ್ಮನು ಯಾರು? ಅದರ ಉತ್ತರ ನಾವು ಅನೇಕರಿಗೆ ಗೊತ್ತಿರುವಂಥ ಕಾರ್ಯ. ಆದರೂ ಈ ಸಂಚಿಕೆಯಲ್ಲಿ ಆ ಪರಿಶುದ್ಧಾತ್ಮನ ಪಾತ್ರೆ ಏನೆಂದು ನಾವು ಸ್ವಲ್ಪ ಧ್ಯಾನಿಸೋಣ. ಮೊದಲನೆಯದಾಗಿ, ಪರಿಶುದ್ಧಾತ್ಮನು ತ್ರಿಯೇಕ ದೇವರಲ್ಲಿ ಒಬ್ಬರೆಂದು ನಾನು ಮೊದಲೇ ಹೇಳಿದ ರೀತಿಯಾಗಿ ಈ ಲೋಕವು ಸೃಷ್ಟಿ ಮಾಡಿದ ಸಮಯದಲ್ಲಿ ಆದಿಕಾಂಡ 1ನೇ ಅಧ್ಯಾಯದಲ್ಲಿ ನೋಡುವಾಗ ಆ ಆದಿಯಲ್ಲಿ ಆ ಆದಿಕಾಂಡದ 1ನೇ ಅಧ್ಯಾಯ 2ನೇ ವಚನದಲ್ಲೇ ಪರಿಶುದ್ಧಾತ್ಮನನ್ನು ನೋಡಬಹುದಾದಂಥ ಒಂದು ಕಾರ್ಯ. 1ನೇ ವಾಕ್ಯ 2ನೇ ವಚನದಲ್ಲಿ ನೋಡುವಾಗ, 1ನೇ ಅಧ್ಯಾಯ 2ನೇ ವಾಕ್ಯದಲ್ಲಿ ನೋಡುವಾಗ, ಭೂಮಿಯು ಕ್ರಮವಿಲ್ಲದಿಯೂ ಬರದಾಗಿಯೂ ಇತ್ತು, ಆದಿ ಸಾಗರದ ಮೇಲೆ ಕತ್ತಲಿತ್ತು, ದೇವರ ಆತ್ಮವು ಜಲಸಮೂಹಗಳ ಮೇಲೆ ಚಲಿಸುತ್ತಾ ಇತ್ತು. ಇಲ್ಲಿ ನೋಡುವಾಗ ಆದಿಕಾಂಡದ 1ನೇ ಭಾಗದಲ್ಲೇ ಪರಿಶುದ್ಧಾತ್ಮನನ್ನು ತೋರಿಸಿಕೊಡುವಂತೆ ಇಲ್ಲಿ ಬರೆಯಲ್ಪಟ್ಟಿರೋದು ನಾವು ನೋಡುತ್ತೇವೆ. ಈ ಸಮಾಜದಲ್ಲಿ ಅನೇಕರು ಕ್ರೈಸ್ತರು ತಿಳಿದುಕೊಳ್ಳುವುದೇನೆಂದರೆ, ಪರಿಶುದ್ಧಾತ್ಮನು ಬರೀ ಪೆಂತೆಕೋಸ್ತೆ ಸಭೆಯವರಿಗೆ, ಇಲ್ಲದಿದ್ದರೆ ಪೆಂತೆಕೋಸ್ತೆ ಅನುಭವದಲ್ಲಿರೋರಿಗೆ ಮಾತ್ರ ಸೀಮಿತ. ನಾವು ಕ್ರೈಸ್ತರಲ್ಲಿ ಅನೇಕ ವಿಭಾಗಗಳನ್ನು ನಾವು ಮಾಡಿಕೊಂಡು ಇದು ನನಗಲ್ಲ, ಇದು ನನಗೂ ಸೇರಿ ಬರಲ್ಲ ಅಂತ ನಾವು ವಿಭಜಿಸಿಕೊಂಡಿರುವ ದಿನಗಳಲ್ಲಿ, ಈ ದಿನಗಳಲ್ಲಿ ಪರಿಶುದ್ಧಾತ್ಮನ ಕ್ರಿಯೆ ಮಾಡುವುದು ಸೀಮಿತಗೊಂಡಿದೆ. ವಿ ಆರ್ ಲಿಮಿಟಿಂಗ್ ದ ವರ್ಕ್ಸ್ ಆಫ್ ಹೋಲಿ ಸ್ಪಿರಿಟ್. ವೆನ್ ವಿ ಸಿ ಇನ್ ದ ಬೈಬಲ್, ಇನ್ ದ ವೆರಿ ಬಿಗಿನಿಂಗ್ ದ ಬೈಬಲ್ ಸೇಸ್ ದ ಸ್ಪಿರಿಟ್ ಆಫ್ ಗಾಡ್ ಓವರಿಂಗ್ ಓವರ್ ದ ವಾಟರ್. ಮೊದಲನೇದಾಗಿ ಸತ್ಯದಲ್ಲಿ ನೋಡುವಾಗ ಪ್ರಾಮುಖ್ಯತೆ ಪರಿಶುದ್ಧಾತ್ಮನ ಬೇರೆ ಯಾರೂ ಅಲ್ಲ, ದೇವರ ಆತ್ಮವೆಂದು ನಾವು ಸತ್ಯವೇದದಲ್ಲಿ ನೋಡಬಹುದು. ಆದರೆ ನಾವು ಒಂದು ತಪ್ಪಾದ ಪರಿಕಲ್ಪನೆ ಅಥವಾ ತಪ್ಪಾದ ಬೋಧನೆಗೆ ಒಳಗಾಗಿ ಪರಿಶುದ್ಧಾತ್ಮನನ್ನು ನಾವೇನು ಮಾಡ್ತಾ ಇದ್ದೀವಿ ಅಂದರೆ ನಾವು ಮಿತಿಗೊಳಿಸ್ತಾ ಇದ್ದೀವಿ. ಆದರೆ ಆರಂಭದಲ್ಲಿ ನೋಡುವಾಗ ಭೂಮಿಯು ಬರಿದಾಗಿರುವಾಗ ಸಮುದ್ರದ ಜಲರಾಶಿಗಳ ಮೇಲೆ ಪರಿಶುದ್ಧ ದೇವರ ಆತ್ಮನು ಚಲಿಸುತ್ತಾ ಇದ್ದನು. ಆವಾಗ ಅದೇನೆಂದರೆ, ಅವಾಗ ಗಾಡ್ ಈಸ್ ಎ ಗಾಡ್ ಆಫ್ ಸ್ಪಿರಿಟ್. ಆತನು ಎಲ್ಲಿಯೂ ವ್ಯಾಪ್ಯವಾಗಿರುವ, ನಾವು ಹೇಳ್ತೀವಿ ಸರ್ವವ್ಯಾಪಿ ಅನ್ನುವಾಗ, ಇವಾಗ ನಾವು ಆರಾಧಿಸುವ ದೇವರು ನಮಗೆ ಮಾತ್ರ ದೇವರಲ್ಲ, ಬರೀ ಈ ಭಾರತ ದೇಶದಲ್ಲ, ಇಡೀ ಪ್ರಪಂಚಕ್ಕೆ, ಇಡೀ ಲೋಕಕ್ಕೆ ಆತನ ದೇವರಾಗಿದ್ದಾನೆ. ಈಸ್ ಪ್ರೆಸೆನ್ಸ್ ಇನ್ ಎವ್ರಿವೇರ್, ಈಸ್ ಆಮ್ನಿಪ್ರೆಸೆಂಟ್ ಗಾಡ್. ಆತನು ಎಲ್ಲದರಲ್ಲೂ ಇರುವಂಥ ದೇವರಾಗಿದ್ದಾನೆ, ಆತನು ಆತ್ಮನಾಗಿದ್ದಾನೆ. ಆ ಆತ್ಮನ ದೇವರಾಗಿರುವಂಥ ಆತ್ಮನು ನಮ್ಮಲ್ಲಿ ವಾಸ ಮಾಡುವನಾಗಿದ್ದಾನೆ. ಮೊದಲನೇದಾಗಿ ನಾವು ನೋಡಿದ್ವಿ, ಆತನ
ಕಾರ್ಯಗಳು ನಮ್ಮನ್ನು ಆಶ್ಚರ್ಯಪಡಿಸುವಂಥ ಕಾರ್ಯಗಳಾಗಿರ್ತದೆ. ಮೊದಲನೇದಾಗಿ ನಾವು ತಿಳ್ಕೊಳ್ಬೇಕು, ದೇವರ ಆತ್ಮನು, ಪರಿಶುದ್ಧ ಆತ್ಮನನ್ನು, ತ್ರಿಯೇಕ ದೇವರಲ್ಲಿ ಒಬ್ಬನಾಗಿದ್ದಾನೆ. ಆತನ ಗುಣಲಕ್ಷಣಗಳನ್ನು ನೋಡುವಾಗ ಆತನು ನಮಗೆ ಯಾವ ರೀತಿಯಾಗಿ ತೋರ್ಪಡುವನು ಅಂತ ನೋಡುವುದಾದರೆ, ಮೊದಲನೇದಾಗಿ ಹೋಲಿ ಸ್ಪಿರಿಟ್ ಇಸ್ ಎ ಕ್ರಿಯೇಟಿವ್ ಫೋರ್ಸ್. ಕನ್ನಡದಲ್ಲಿ ನೋಡುವಾಗ ಕ್ರಿಯೆ ಮಾಡುವಂಥ ಶಕ್ತಿಯುಳ್ಳ ಒಂದು ಪಾತ್ರೆ. ದ ಸ್ಪಿರಿಟ್ ಆಫ್ ಗಾಡ್ ಇಸ್ ಎ ಕ್ರಿಯೇಟಿವ್ ಫೋರ್ಸ್. ವಿತೌಟ್ ಹಿಮ್ ನಥಿಂಗ್ ಹ್ಯಾಸ್ ಬಿನ್ ಕ್ರಿಯೇಟೆಡ್. ಆತನಿಲ್ಲದೆ ಯಾವ ಕಾರ್ಯವನ್ನು ಉಂಟು ಮಾಡಿಲ್ಲ. ಎರಡನೇದಾಗಿ ನೋಡುವಾಗ ಪರಿಶುದ್ಧಾತ್ಮನು ಬಲವಾಗಿ ಇರುವಂಥ ಒಂದು ವ್ಯಕ್ತಿ. ಇಲ್ಲದಿದ್ದರೆ ಈಸ್ ಅ ಪವರ್, ದ ಪವರ್ ವಿಚ್ ಆಕ್ಟಿವೇಟ್ಸ್ ದ ಥಿಂಗ್ಸ್. ಪರಿಶುದ್ಧಾತ್ಮನು ಆತನ ಬಲವಾಗಿದ್ದಾನೆ. ಮೂರನೇದಾಗಿ ನೋಡುವಾಗ ಪರಿಶುದ್ಧಾತ್ಮನು ಜೀವವಾಗಿದ್ದಾನೆ. ಈಸ್ ಎ ಲೈಫ್. ವೆನ್ ಗಾಡ್ ಕ್ರಿಯೇಟೆಡ್ everything, there was no life, but when the Spirit of God hovered on that, ಆತನು ಚಲಿಸಿದಾಗ ಅದರಲ್ಲಿ ಜೀವ ಉಂಟಾಯಿತು ಎಂದು ನಾವು ವಾಕ್ಯದಲ್ಲಿ ನೋಡಬಹುದು. ನಾಲ್ಕನಾಗಿ ನಾವು ನೋಡುವಾಗ ಆತನು ನಮ್ಮ ಜೀವನದಲ್ಲಿ ಒಬ್ಬ ವಿಶ್ವಾಸಿ ಜೀವಿತಕ್ಕೆ, ಒಬ್ಬ ದೇವರ ಮಗುವಿಗೆ ಆತನು ಆದರಣೆಯಾಗಿರುವ ಪರಿಶುದ್ಧಾತ್ಮನು. ಈ ಸಂಚಿಕೆಯಲ್ಲಿ ನಾವು ನೋಡುತ್ತಿರುವಂಥ ಕಾರ್ಯ, ಮೊದಲನೇದಾಗಿ ಪರಿಶುದ್ಧಾತ್ಮನು ಯಾರು, ಆತನ ಗುಣಗಳು ಏನು ಎಂಬ ಅಂಶದ ಮೇಲೆ ನಾವು ಇವತ್ತು ಧ್ಯಾನವನ್ನು ಮಾಡುತ್ತಾ ಇದ್ದೇವೆ. ಮೂರನೇದಾಗಿ ಆತನು ನಮ್ಮನ್ನು ಜೀವ ಕೊಡುವ ದೇವರು. ನಾಲ್ಕನೇದು ನಮಗೆ ಆದರಣೆಯ ದೇವರಾಗಿದ್ದಾನೆ. ಐದನೇದಾಗಿ ನಮಗೆ ಸಹಾಯಕನಾದ ಒಬ್ಬ ದೇವರು. ಆರನೇದಾಗಿ ನೋಡುವಾಗ ಅವರು ನಮ್ಮ ಬೋಧಿಸುವಂಥ ಆತ್ಮನಾಗಿದ್ದಾನೆ, ಬೋಧಕನಾಗಿದ್ದಾನೆ. ಆ ಬೋಧಕನಾಗಿ ನಮಗೆ ಬೋಧಿಸಿ ನಡೆಸುವಂಥ ಒಂದು ಆತ್ಮನು. ಅದು ಮಾತ್ರವಲ್ಲದೆ ಆತನಲ್ಲಿ ಪಾಪವನ್ನು ದೂರಪಡಿಸುವಂಥ ಒಬ್ಬ ಆತ್ಮನ. ಹೀ ಈಸ್ ಅ ಹೋಲಿನೆಸ್ ಆ್ಯಂಡ್ ಅ ಹೋಲಿ ಸ್ಪಿರಿಟ್. ಆತನ ಪರಿಶುದ್ಧ ಆತ್ಮನಾಗಿರೋದ್ರಿಂದ ನಮಗೆ ಪರಿಶುದ್ಧವಾಗಿ ಜೀವಿಸಲು ಸಹಾಯ ಮಾಡುವನಾಗಿದ್ದಾನೆ. ಏಳನೇದಾಗಿ ನೋಡುವಾಗ ಆತನು ಮಧ್ಯಸ್ಥಿಕೆ ವಹಿಸುವ ದೇವರಾಗಿದ್ದಾರೆ. ಅಂದರೆ ನಮ್ಮಲ್ಲಿ ಇದ್ದುಕೊಂಡು ನಮಗಾಗಿಯೂ ಇತರರಿಗಾಗಿಯೂ ಪ್ರಾರ್ಥಿಸುವಂಥ ಒಬ್ಬ ಪಾತ್ರೆಯ ವಹಿಸಿದ ಆತ್ಮನಾಗಿದ್ದಾನೆ. ಈಸ್ ಅವರ್ ಇಂಟರ್ಸೀಡರ್. ಆತನು ನಮಗೆ ನಮ್ಮೊಳಗೆ ಇದ್ದು ಕ್ರಿಯೆ ಮಾಡುವಂಥ ದೇವರಾಗಿ, ಬಲವನ್ನು ಕೊಡುವ ದೇವರಾಗಿ, ಜೀವವನ್ನು ಕೊಡುವ ದೇವರಾಗಿ, ಆದರಣೆಯ ನೀಡುವ ದೇವರಾಗಿ, ಸಹಾಯಕ ಮಾಡುವ ದೇವರಾಗಿ, ಬೋಧಿಸುವವನು ಮತ್ತು ಪ್ರಾರ್ಥಿಸುವವ, ಈ ಗುಣಲಕ್ಷಣಗಳನ್ನು ಹೊಂದಿರುವಂಥ ಕಾರ್ಯ. ಆವಾಗ ನೋಡಿದರೆ ಪರಿಶುದ್ಧಾತ್ಮ ನಮ್ಮ ರೀತಿಯಲ್ಲೇ ಕೆಲಸ ಮಾಡುವ ಒಬ್ಬ ಮನುಷ್ಯನ ರೀತಿಯಾಗಿ ಎಲ್ಲವನ್ನು ವಿವೇಚಿಸುವ ಆತ್ಮನಾಗಿದ್ದಾನೆ. ಕಾರಣ ಪರಿಶುದ್ಧಾತ್ಮನ ಕುರಿತು ನಾವು ನೋಡುವಾಗ ಅನೇಕ ಸಂದರ್ಭಗಳಲ್ಲಿ ನಮ್ಮ ಜೀವನದಲ್ಲಿ ಆತನನ್ನು ನಾವು ಏನೋ ಒಂದು ಕಲ್ಪನೆ ರೀತಿಯಾಗಿ ನಾವು ನೋಡೋರಾಗಿರ್ತೇವೆ. ಇಲ್ಲದಿದ್ದರೆ ಆತನ ಒಂದು ವಸ್ತುವಾಗಿ ನಾವು ನೋಡೋರಾಗಿರ್ತೀವಿ. ಆದರೆ ಸತ್ಯವೇದದಲ್ಲಿ ನಾವು ಮುಂದೆ ಹೋಗುವ ಸಂಚಿಕೆಗಳಲ್ಲಿ ಆತನ ಮಾಡುವಂಥ ಕಾರ್ಯಗಳು ಯಾವ ರೀತಿ ಇರುತ್ತದೆ, ಆತನ ಮಾಡ್ತಾ ಇರುವಂಥ ಕಾರ್ಯಗಳಲ್ಲಿ ನಾವು ಅನೇಕ ಕಾರ್ಯ ನಾವು ಕಲಿಯೋರಾಗಿರ್ತೇವೆ. ಹಾಗಾದರೆ ಈ ದಿನದಲ್ಲಿ ಮೊದಲನೇದಾಗಿ ನಾವು ತಿಳ್ಕೊಳ್ಳೋಣ, ನಾವು ತಿಳಿಯಬೇಕಾದುಕೊಂಡಂಥ ಒಂದು ಕಾರ್ಯ, ಆತನು ಕ್ರಿಯೆ ಮಾಡುವ ದೇವರು. ಪರಿಶುದ್ಧಾತ್ಮನು ಕ್ರಿಯೆಯನ್ನು ಉಂಟು ಮಾಡುವ ದೇವರು. ಈ ಪರಿಶುದ್ಧಾತ್ಮನ ತಿಳಿದುಕೊಳ್ಳುವುದಕ್ಕೆ ಮುಂಚಿತವಾಗಿ ನನ್ನ ಜೀವಿತದಲ್ಲೂ ಏನೂ ಒಂದು ಕ್ರಿಯೆ ಇಲ್ಲದ ಹಾಗೆ, ಕ್ರೈಸ್ತ ಜೀವಿತದಲ್ಲಿ ಯಾವುದೇ ಒಂದು ರೀತಿಯಾದಂಥ ಪ್ರತಿಫಲವಿಲ್ಲದೆ, ಫಲ ಕೊಡದೆ ಇರುವಂಥ ಜೀವನವಾಗಿತ್ತು. ನಾನು ಹುಟ್ಟಿ ನಾನು ಬೆಳೆದು ಬಂದಿದ್ದು ಒಂದು ಸಾಧಾರಣವಾದ ಕ್ರೈಸ್ತ ಕುಟುಂಬದಲ್ಲಿ ಇದ್ದು, ದೇವರ ಆತ್ಮನು ಇಲ್ಲ ಅಂತ ಹೇಳುವಂಥ ಒಂದು ಸಭೆಗಳಲ್ಲಿ ನಾನು ಜೀವಿಸ್ತಾ ಬಂದೆ.
ಅಲ್ಲಿ ನೋಡುವಾಗ ಪರಿಶುದ್ಧಾತ್ಮನು ನಮಗೆ ಬರೀ ದೀಕ್ಷಾಸ್ಥಾನ ತೆಗೆದುಕೊಂಡುವಾಗ ಬಂದು ಹೋಗುತ್ತಾರೆ, ನೆಲೆಸುತ್ತಾರೆ, ಅದು ಮಾತ್ರ ಹೇಳಿದರೆ ಹೊರತು ಆತನ ಮಾಡುವಂಥ ಕ್ರಿಯೆಗಳ ಬಗ್ಗೆ, ಆತನ ಎಂಥವನು ನಮ್ಮಲ್ಲಿ ಇದ್ದು ನಮಗೆ ಅಭಿಷೇಕದ ರೂಪವಾಗಿ ಬಂದು ನಮ್ಮಲ್ಲಿ ನೆಲೆದುಗೊಳ್ಳುವ ದೇವರೆಂದು ನನಗೆ ಯಾರೂ ಹೇಳಿರಲಿಲ್ಲ. ಆವಾಗ ನನ್ನಲ್ಲಿ ಒಂದು ತಪ್ಪಾದ ಒಂದು ಕಲ್ಪನೆ ಇತ್ತು. ಏನದಂದರೆ ಇದು ಈ ಪರಿಶುದ್ಧಾತ್ಮನ ಬರೀ ಪೆಂತೆಕೋಸ್ತೆ ಜನರಿಗೆ ಮಾತ್ರ ಸೀಮಿತ ಇಲ್ಲ. ನೀನು ಆರಾಧಿಸುವ ದೇವರ ಈ ಜೀವನದಲ್ಲಿ, ಈ ಲೋಕದಲ್ಲಿ ಈ ಪರಿಶುದ್ಧಾತ್ಮನು ಈ ಸತ್ಯ ವೇದಕ್ಕೆ ಮೂಲ ಕಾರಣನಾದ ದೇವರಾಗಿದ್ದಾನೆ. ಆತನ ಕ್ರಿಯೆ ಮಾಡುವ ದೇವರು. ಸತ್ಯ ವೇದವನ್ನು ನಾವು ನೋಡುವಾಗ ಅನೇಕ ದೇವ ಸೇವಕರು ಈ ಸತ್ಯವೇದವನ್ನು ಬರೆದಿರೋದನ್ನು ನಾವು ನಿಜವೆಂದು ಒಪ್ಪಿಕೊಳ್ಳುತ್ತೇವೆ. ಆ ಸತ್ಯವೇದವನ್ನು ಬರೆಯುವುದಕ್ಕೆ ಆತ್ಮನ ಸಹಾಯ. ನಾವು ಯಾಕೆ ಈ ವಾಕ್ಯಗಳನ್ನು ಒಬ್ಬ ಮನುಷ್ಯನು ಬರೆದಿದ್ದರೂ, ಒಬ್ಬ ಮನುಷ್ಯರಿಂದ ಬರೆಸಲ್ಪಟ್ಟಿದ್ದರೂ ಅದು ದೇವರ ವಾಕ್ಯ ಎಂದು ಯಾಕೆ ನಾವು ಒಪ್ಪಿಕೊಳ್ಳುತ್ತೇವೆ? ವೈ ಡು ವಿ ಅಗ್ರಿ ದಟ್ ದ ವರ್ಡ್ ಆಫ್ ಗಾಡ್ ಈಸ್ ಅ ಲಿವಿಂಗ್ ವರ್ಡ್ ಆಫ್ ಗಾಡ್? ವೈ ವಿ ಸೇ ದಟ್? ಬಿಕಾಸ್ it has been inspired and made right through the Holy Spirit, through the work of the Holy Spirit. ಈ ಇಡೀ ಸತ್ಯವೇದದಲ್ಲಿರುವಂಥ 66 ಪುಸ್ತಕಗಳು ಪರಿಶುದ್ಧ ಆತ್ಮನಿಂದ ಬರೆಸಲ್ಪಟ್ಟ ಕಾರ್ಯಗಳಾಗಿದೆ. ಪರಿಶುದ್ಧಾತ್ಮನ ಇಲ್ಲದೆ ಏನೂ ಇಲ್ಲ, ಪರಿಶುದ್ಧಾತ್ಮ ದೇವರ ಸಹಾಯವಿಲ್ಲದೆ ಏನೂ ಇಲ್ಲ ಎಂಬುದನ್ನು ನಾವು ಸತ್ಯವೇದದಲ್ಲಿ ನಾವು ಅರಿತುಕೊಳ್ಳುವರಾಗಿರ್ಬೋದು. ಹಾಗಾದರೆ ಮೊದಲನೇದಾಗಿ ಆತನ ನಾನು ಹೇಳಿದೆ ಈಸ್ ಎ ಕ್ರಿಯೇಟಿವ್ ಫೋರ್ಸ್. ಇಲ್ಲದೆ ಇರುವುದನ್ನು ಇರುವಾಗೆ ಮಾಡುವುದು. ಮೊದಲನೇ ವಾಕ್ಯ ಇಲ್ಲಿ ನಾವು ನೋಡುವಾಗ ಆದಿಕಾಂಡ 1ನೇ ಅಧ್ಯಾಯ 1ನೇ ವಚನ 2ನೇ ವಚನದಲ್ಲಿ ನೋಡುವಾಗ, ಆದಿಯಲ್ಲಿ ದೇವರು ಆಕಾಶವನ್ನು ಭೂಮಿಯನ್ನು ಉಂಟು ಮಾಡಿದನು, ಭೂಮಿಯು ಕ್ರಮವಿಲ್ಲದೆಯೂ ಬರಿದಾಗಿಯೂ ಇತ್ತು. ಇಲ್ಲಿ ನೋಡುವಾಗ ದೇವರು ಆಕಾಶವನ್ನು ಭೂಮಿ ಉಂಟು ಮಾಡಿದ್ರೂ ಅದು ಬರಿದಾಗಿದ್ದಂಥ ಒಂದು ಕಾರ್ಯವನ್ನು ನಾವು ನೋಡುತ್ತೇವೆ. ವೆನ್ ಗಾಡ್ ಕ್ರಿಯೇಟೆಡ್ ದ ಅರ್ತ್ ಆ್ಯಂಡ್ ದ ಸ್ಕೈ ವಾಸ್ ಎಂಟಿ, ಇಟ್ ಹಾಸ್ ಬೀನ್ ಎಂಟಿ. ಇನ್ನು 2ನೇ ವಾಕ್ಯದಲ್ಲಿ ನೋಡುವಾಗ ಭೂಮಿಯು ಕ್ರಮವಿಲ್ಲದು ಬರಿದಾಗಿತ್ತು, ಆದಿ ಸಾಗರದ ಮೇಲೆ ಕತ್ತಲಿತ್ತು. ಸಾಗರದ ಮೇಲೆ ದೇವರು ಉಂಟು ಮಾಡಿದ ಮೇಲೆ ಕತ್ತಲೆ ಹೇಗೆ ಬಂತು? ಅದನ್ನು ನೋಡಿದಾಗ ದೇವರ ದೃಷ್ಟಿಯಲ್ಲಿ ಅದು ಹೊಗಲಾಡಿಸಬೇಕು, ಇಲ್ಲದನ್ನು ಅದನ್ನು ತೆಗೆಯಬೇಕನ್ನುವಾಗ ಆ ದೇವರ ಆತ್ಮನ ಕ್ರಿಯೆ ಅಲ್ಲಿ ಚಲಿಸೋದಕ್ಕೆ ಆರಂಭವಾಯಿತು. ಅಲ್ಲಿ ನೋಡುವಾಗ ಸಾಗರದ ಮೇಲೆ ಕತ್ತಲಿತ್ತು, ದೇವರ ಆತ್ಮವು ಜಲಸಮೂಹಗಳ ಮೇಲೆ ಚಲಿಸುತ್ತಿತ್ತು. ಆಗ ದೇವರು ಬೆಳಕಾಗಲಿ ಅನ್ನಲು ಬೆಳಕಾಯಿತು. ಇದೇ ದ ಕ್ರಿಯೇಟಿವ್ ಫೋರ್ಸ್. ದೇವರ ಆತ್ಮನು ಹೋಗಿ ಎಲ್ಲೆಲ್ಲಿ ಚಲಿಸಿದನೋ, ಯಾವ ಜಾಗದಲ್ಲಿ ಚಲಿಸುತ್ತನೋ ಅಲ್ಲಿ ಒಂದು ಬೆಳಕನ್ನು ಉಂಟು ಮಾಡಿ ದೇವರು ಹೇಳುವಾಗ ಆತನಲ್ಲಿದ್ದಂಥ ಶ್ವಾಸವು, ಆತನಲ್ಲಿದ್ದ ಆತ್ಮವು ಹೋಗಿ ಕ್ರಿಯೆಯನ್ನು ಮಾಡಿದ್ದು. ಅಲ್ಲಿ ನೋಡುವ ಬೇರ್ಪಡಿಸಿದ ಕಾರ್ಯ. ಹೌದು ಪ್ರಿಯರೇ, ಮೊದಲನೇದಾಗಿ ಪರಿಶುದ್ಧಾತ್ಮನ ನಮ್ಮ ಜೀವತೊಳಗೆ ಬರುವಾಗ ಆತನ ಬೇರ್ಪಡಿಸುವ ಕಾರ್ಯ. ಇಲ್ಲಿ ನೋಡುವಾಗ ಕತ್ತಲೆಯನ್ನು ಬೆಳಕನ್ನು ಬೇರ್ಪಡಿಸಿದ ಆ ಕಾರ್ಯವನ್ನು ಪರಿಶುದ್ಧಾತ್ಮನ ಸಹಾಯದಿಂದ ಅಲ್ಲಿ ನಡೆಯುತ್ತಂತ ನಾವು ನೋಡಬಹುದು. ಇಟ್ ಈಸ್ ಮೈ ಅಂಡರ್ಸ್ಟ್ಯಾಂಡಿಂಗ್. ಯು ಮೈ ಬಿ ಥಿಂಕಿಂಗ್ ವಾಟ್ ಇಟ್ ಈಸ್ ಎ ನ್ಯೂ ಟೀಚಿಂಗ್. ಇದು ಏನಾಗಿರ್ಬೋದು ಅಂತ. ಅದರ ಸತ್ಯವೇದದಲ್ಲಿ ನೋಡುವಾಗ ಚಲಿಸುತ್ತಾ ಇದ್ದ ಆತ್ಮನು ಚಲಿಸಿದ ಕಾರ್ಯವನ್ನು ಮಾಡೋಕ್ಕೆ ಆರಂಭವಾದಾಗ ಅಲ್ಲಿ ದೇವರ ಬಾಯಲ್ಲಿ ಬಂದಂಥ ಮಾತುಗಳು ಬೆಳಕಾಗಲಿ ಎನ್ನುವಾಗ ಬೆಳಕಾಯಿತು. ಆ ಕತ್ತಲೆಯನ್ನು ಬೆಳಕನ್ನು ಬೇರ್ಪಡಿಸುವ ಒಂದು ಕಾರ್ಯವನ್ನು ಅಲ್ಲಿ ನಾವು ನೋಡುತ್ತೇವೆ. ಇಲ್ಲಿ ನೋಡುವಾಗ ಬೇರೆ ಬೇರೆ ಮಾಡಿ ಬೆಳಕನ್ನು ಹಗಲೆಂದು ಕತ್ತಲೆಯನ್ನು ಇರುಳೆಂದು ಹೆಸರಿಟ್ಟನು. ಇಲ್ಲಿ ನೋಡುವಾಗ ದೇವರ ಜನರಿಗೆ ಈವಾಗಲೂ ನಮ್ಮ ಲೋಕದಲ್ಲಿ ನಾವು ಜೀವಿಸುವಂಥ ಈ ಜೀವನದಲ್ಲಿ ಪರಿಶುದ್ಧಾತ್ಮ ನಮ್ಮಲ್ಲಿ ಬರುವಾಗ ನಾವು ಬೇರ್ಪಟ್ಟವರಾಗಿ ಮಾರ್ಪಟ್ಟು ನಾವೇನು ಅಂತ ಕರೆಯಲ್ಪಡ್ತಾರೆ, ದೇವರ ಮಕ್ಕಳು. ಲೋಕದಲ್ಲಿರೋರನ್ನ ಲೋಕದ ಜನರು ಅಂತ ನಾವು ಕರೆಯೋಕ್ಕೆ ಕಾರಣವೇನೆಂದರೆ ದ ಸಪರೇಷನ್. Who makes the separation work? The Spirit of God makes a separation in our life. ನನ್ನ ಜೀವನದಲ್ಲಿ ನಾನು ರಕ್ಷಣೆ ಹೊಂದುವುದಕ್ಕೆ ಮುಂಚಿತವಾಗಿ ನಾನು ಎಲ್ಲರ ರೀತಿಯಲ್ಲಿ ಪಾಪದಲ್ಲಿದ್ದವನಾಗಿ ಅನೇಕ ಕೃತ್ಯಗಳನ್ನು ಮಾಡುವನಾಗಿದ್ದೆ. ದೇವರನ್ನು ನಾನು ನಂಬಿದ ತಕ್ಷಣ ನಾನು ಬೇರ್ಪಾಟು ನನ್ನಲ್ಲಿ ಆಗಿಲ್ಲ.
ನಾನು ದೇವರ ಕರೆದು ನನ್ನ ರಕ್ಷಿಸಿದ ಆ ದಿನದಿಂದ ಕಾಲಕ್ರಮೇಣ 2 ವರ್ಷಗಳ ದಿನಗಳು ನಾನು ಅನೇಕ ಕಾರ್ಯಗಳ ಗೊಂದಲದಲ್ಲಿ ಸಿಕ್ಕಾಕೊಂಡಿದ್ದೆ. ಏನು ಮಾಡಬೇಕು ಏನು ಮಾಡಬಾರ್ದಂದು ನಾನು ಒದ್ದಾಡುತ್ತಾ ಇರುವಾಗ, ನನ್ನ ಜೀವನದಲ್ಲಿ ಅನೇಕ ರೀತಿಯಿಂದ ಸಂದೇಹಗಳೊಂದಿಗೆ ನಾನು ಜೀವಿಸ್ತಾ ಇರುವಾಗ ನನಗೆ ಈ ಪರಿಶುದ್ಧಾತ್ಮನನ್ನು ನನಗೆ ಪರಿಚಯ ಮಾಡಿಕೊಟ್ಟರು. ಒಬ್ಬ ಕ್ರೈಸ್ತ ಜೀವಿತದಲ್ಲಿ ನೀನು ಪರಿಶುದ್ಧನಾಗಿ ಜೀವಿಸಬೇಕಾದರೆ, ದೇವರ ಮಗನಾಗಿ ಜೀವಿಸಬೇಕಾದರೆ ನಿನಗೆ ಸಹಾಯ ಬೇಕು. ಆ ಸಹಾಯಕ್ಕೆ ನೀನು ಬೇಡಬೇಕಂತ ಹೇಳಿದರು. ಆ ಪರಿಶುದ್ಧಾತ್ಮನ ಬಗ್ಗೆ ಇನ್ನೂ ಹೆಚ್ಚಾಗಿ ನಾನು ತಿಳಿದುಕೊಳ್ಳುವುದಕ್ಕೆ ನಾನು ಪ್ರಯತ್ನ ಪಟ್ಟೆ. ಯಾವಾಗ ಪರಿಶುದ್ಧಾತ್ಮನ ಅಭಿಷೇಕವನ್ನು ನಾನು ಹೊಂದಿಕೊಂಡೆನೋ, ಪರಿಶುದ್ಧಾತ್ಮನ ಅಭಿಷೇಕದ ಅನುಭವವನ್ನು ಹೊಂದಿಕೊಂಡೆನೋ, ಯಾವಾಗ ನನ್ನ ಜೀವನದಲ್ಲಿ ಪರಿಶುದ್ಧಾತ್ಮ ದೇವರಿಗೆ ಸ್ಥಳವನ್ನು ಕೊಟ್ಟು ಆತನನ್ನು ಆರಾಧಿಸೋದಕ್ಕೆ, ಅಂದರೆ ದೇವರನ್ನು ಆರಾಧಿಸೋಕ್ಕೆ ನಾನು ಆರಂಭ ಮಾಡಿದನೋ, ನನ್ನ ಜೀವನ ಬದಲಾಗುವುದಕ್ಕೆ ಕಾಲಕ್ರಮೇಣವಾಗಿ ಅದು ಸಹಾಯ ಮಾಡಿತು. ಇಲ್ಲಿ ನೋಡುವಾಗ ಕತ್ತಲನ್ನು ಬೆಳಕನ್ನು ಬೇರ್ಪಡಿಸಿದ ಒಂದು ಆತ್ಮವು, ದೇವರು ನುಡಿದಾಗ ಆ ನುಡಿದಂಥ ನುಡಿಯಲ್ಲಿ ಹೊರಟು ಹೋದಂಥ ಆತ್ಮವು ಎಲ್ಲವನ್ನು ಬೇರ್ಪಡಿಸಿತು. ಹೌದು ಪ್ರಿಯರೇ, ಜಯವಾಗಿ ಜೀವಿಸುವುದಕ್ಕೆ, ನಾವು ದೇವರ ಮಕ್ಕಳಾಗಿ ಜೀವಿಸೋಕ್ಕೆ ನಮಗೆ ಬೇಕಾಗಿರುವುದಾದರೆ ಆ ಪರಿಶುದ್ಧಾತ್ಮನ ಸಹಾಯ ನಮಗೆ ಬೇಕು. ಆ ಪರಿಶುದ್ಧಾತ್ಮನಿಲ್ಲದೆ ನಾವು ನಿಜವಾದ ಕ್ರೈಸ್ತ ಜೀವನ ಜೀವಿಸುವುದಕ್ಕೆ ನಮಗಾಗುವುದಿಲ್ಲ. ಕಾರಣ ಏನೆಂದರೆ ಅದಕ್ಕೆ ನಾನೇ ಉದಾಹರಣೆ. ಪರಿಶುದ್ಧಾತ್ಮನ ಇಲ್ಲ ಅಂತ ಹೇಳಿದೆ ನಾನು, ಪರಿಶುದ್ಧಾತ್ಮ ನಮಗಲ್ಲ ಅದು ಬೇರೆಯವರಿಗೆ ಅಂತ ಹೇಳಿದೆ ನಾನು, ಪರಿಶುದ್ಧಾತ್ಮನ ತುಂಬಿಸಲ್ಪಟ್ಟಿರುವಂಥ ಗೇಲಿ ಪರಿಹಾಸ ಮಾಡಿದ ನಾನು. ಯಾವಾಗ ಪರಿಶುದ್ಧಾತ್ಮನ ಅನುಭವ ನನ್ನಲ್ಲಾಯಿತೋ, ನಾನು ನಿಜವಾಗಿ ಅರಿತುಕೊಂಡೆ ಆ ಪರಿಶುದ್ಧಾತ್ಮನು ಜೀವಿಸುವ ದೇವರ ಒಂದು ಸ್ವರೂಪದಲ್ಲಿರುವಂಥ ಆತ್ಮನ ದೇವರಾಗಿದ್ದಾನೆಂದು. ಆ ಆತ್ಮ ನನ್ನಲ್ಲಿ ಬರುವಾಗ ನನ್ನ ಪಾಪದ ಜೀವದಿಂದ ಪರಿಶುದ್ಧ ಜೀವಿತಕ್ಕೆ ನನ್ನ ಬೇರ್ಪಡಿಸಿತು, ದೇವರ ರಾಜ್ಯಕ್ಕೆ ನನ್ನ ಬೇರ್ಪಡಿಸಿತು, ಕತ್ತಲ ಜೀವನದಿಂದ ಬೆಳಕಿನ ಜೀವನಕ್ಕೆ ನನ್ನ ಬೇರ್ಪಡಿಸಿತು. ಈ ದಿನದಲ್ಲಿ ನಾವು ಪರಿಶುದ್ಧ ಆತ್ಮನನ್ನು ನಾವು ವಿವೇಚಿಸಿ ಆತನ ಅರ್ಥ ಮಾಡಿಕೊಂಡು ಆತನನ್ನು ಈ ಆತನ ಮಾತುಗಳ ಮುಖಾಂತರವಾಗಿ ನಾವು ನಡೆಸುವುದಾದರೆ ನಮ್ಮ ಜೀವನಗಳು ತುಂಬಾ ಉತ್ತಮವಾದ ಕ್ರೈಸ್ತ ಜೀವನ ಮಾಡೋದಕ್ಕೆ ನಮಗೆ ಸಹಾಯ. ಆವಾಗ ಆ ಪರಿಶುದ್ಧಾತ್ಮನು ಉಂಟು ಮಾಡುವ ಶಕ್ತಿ ಹೊಂದಿರುವಂಥವನು. ಆತನಲ್ಲಿ ಅನೇಕ ಕಾರ್ಯಗಳು ಉಂಟು ಮಾಡುವ ಕಾರ್ಯಗಳನ್ನು ನಾವು ನೋಡ್ಬೋದು. ಒಂದು ಅದ್ಭುತವನ್ನಾಗಲಿ ಏನೇ ಆಗಲಿ ಆತನಿಂದ ಮಾಡುವನಾಗಿ ದೇವರು ಇದ್ದಾನೆ. ಕಾರಣ ಯೇಸು ಕ್ರಿಸ್ತನು ಸಹ ಈ ಲೋಕದಲ್ಲಿ ಬಂದಾಗ 30 ವರ್ಷಗಳು ಒಬ್ಬ ಕಾರ್ಪೆಂಟರ್ ಮನೆಯಾಗಿ, ಒಂದು ಕಾರ್ಪೆಂಟ್ರಿ ಮಾಡುವ ಮಗನಾಗಿ ಬೆಳೆದರು. ದೀಕ್ಷಾಸ್ನಾನ ತೆಗೆದುಕೊಳ್ಳುವಾಗ ಒಂದು ಕಾರ್ಯವಾಯಿತು. ಅದೇನೆಂದರೆ, ದೀಕ್ಷಾಸ್ನಾನ ತೆಗೆದುಕೊಂಡು ಯೋರ್ದಾನ್ ಹೊಳೆಯಿಂದ ಹೊರಗಡೆ ಬರುವಾಗ ಪರಿಶುದ್ಧ ಆತ್ಮನು ಪಾರಿವಾಳದ ರೂಪವಾಗಿ ಇಳಿದು ಬಂದಾಗ ಆತನ ಅಭಿಷೇಕದ ಹೊಂದಿ ಶೋಧನೆಗೆ ಒಳಗಾಗಿ ಶೋಧನೆಯನ್ನು ಜಯಿಸಿದ ಒಬ್ಬ ಮನುಷ್ಯನಾಗಿ ಯೇಸು ಅಲ್ಲಿ ನಮಗೆ ಮಾದರಿಯಾಗಿ ತೋರಿಸಿಕೊಟ್ಟರು. ಆ ದಿನದವರೆಗೂ ಯೇಸುವಿನ ಜೀವನದಲ್ಲಿ ಯಾವ ಅದ್ಭುತ ಕಾರ್ಯವೂ ಮಾಡೋಕ್ಕೆ ಸಾಧ್ಯವಾಗಲಿಲ್ಲ. ಯಾವಾಗ ಪರಿಶುದ್ಧಾತ್ಮನು ಯೇಸುವಿನೊಳಗೆ ಇಳಿದು ಬಂದು ಯೇಸುವಿನನ್ನು ಅಭಿಷೇಕಿಸಿದರೋ ಆಗಲೇ ಆತನ ಜೀವನದಲ್ಲಿ ದೇವರ ಚಿತ್ತವನ್ನು ನೆರವೇರಿಸುವ ಮಾಡುವಂಥ ದಿನಗಳು ಆರಂಭವಾಯಿತು. ಕ್ರೈಸ್ತರು ತಿಳಿದುಕೊಳ್ಳುತ್ತಾರೆ, ನಾನು ದೀಕ್ಷಾಸ್ನಾನ ತೆಗೆದುಕೊಂಡಾಗಲೇ ಮುಗಿಯಿತು. ಇಲ್ಲ, ದೀಕ್ಷಾಸ್ನಾನ ತೆಗೆದುಕೊಂಡ ಮೇಲೆ ನಾವು ಆತ್ಮನ ಅಭಿಷೇಕವನ್ನು ಹೊಂದಿದವರಾಗಿ ನಾವು ಮಾರಬಾಡಬೇಕು. ಕಾರಣ ದೇವರ ವಾಕ್ಯ ಹೇಳುತ್ತೆ, ಒಬ್ಬನು ಜಲದಿಂದಲೂ ಆತ್ಮದಿಂದಲೂ ಜನಿಸದೇ ಹೋದರೆ ಪರಲೋಕ ರಾಜ್ಯ ಸೇರರು ಎಂದ. ಪರಿಶುದ್ಧ ಆತ್ಮನ ಅಭಿಷೇಕ ನಮಗೆ ಅಭಿಷೇಕವಾಗಿದೆ. ಕಾರಣ ಆತನ ನಮ್ಮಲ್ಲಿ ಕ್ರಿಯೆಯನ್ನು ಮಾಡುವ, ಕೆಲಸವನ್ನು ಮಾಡುವ ಆತ್ಮನಾಗಿ ತೋರ್ಪಡ್ತಾನೆ. ಅದು ಏನು ಆ ಕ್ರಿಯೇಟಿವ್ ಅನ್ನುವಾಗ ನನಗೆ ಇವಾಗ ನನ್ನ ಯೋಚನೆಗೆ ಬರುವಂಥ ಕಾರ್ಯ ಏನಂದರೆ, ದೇವರ ಚಿತ್ತವನ್ನು ಮಾಡುವ ಆತ್ಮನು. ಆ ಕ್ರಿಯೆ ಎನ್ನುವಾಗ ದೇವರ ಚಿತ್ತದಂತೆ ನಮ್ಮನ್ನು ನಡೆಸುವ ಕಾರ್ಯದಲ್ಲಿ ಪರಿಶುದ್ಧಾತ್ಮನು ನಮಗೆ ಸಹಾಯ ಮಾಡುವನಾಗಿರುತ್ತಾನೆ. ಹಾಗಾದರೆ ಈ ಪರಿಶುದ್ಧಾತ್ಮನ ಕಾರ್ಯಗಳನ್ನು ನೋಡುವಾಗ ಸತ್ಯವೇದದಲ್ಲಿ ಆತನ ಇನ್ನೊಂದು ಕಾರ್ಯವನ್ನು ನಾವು ನೋಡಬಹುದು. ಅದೇನೆಂದರೆ ಬಲವು. ಗ್ರೀಕ್ ಭಾಷೆಯಲ್ಲಿ ಡುನಾಮಿಸ್ ಎಂಬ
ಪದವಾಗಿ ಈ ಅನಾಯಿಂಟಿಂಗ್ನ ನಾವು ನೋಡ್ಬೋದು. ಡುನಾಮಸ್ ಅನ್ನುವಾಗ ಪ್ರಕೃತಿಗೆ ಮೇಲ್ಪಟ್ಟ ಒಂದು ಶಕ್ತಿ, ಸೂಪರ್ ನ್ಯಾಚುರಲ್. ವಾಟ್ ವಿ ಸೀಯಿಂಗ್, ಎವ್ರಿಥಿಂಗ್ ಇಸ್ ಎ ನ್ಯಾಚುರಲ್ ಪವರ್ ಆ್ಯಂಡ್ ದ ಸ್ಪಿರಿಟ್ ಆಫ್ ಗಾಡ್ ಈಸ್ ಎ ಸೂಪರ್ ನ್ಯಾಚುರಲ್ ಪವರ್. ದ ಡುನಾಮಸ್ ಎನ್ನುವಾಗ ಒಂದು ಪ್ರಕೃತಿಯನ್ನು ಮೀರಿದಂಥ ಒಂದು ಬಲ ಅಥವಾ ಶಕ್ತಿ ಕಾರ್ಯ ಮಾಡುವಂಥ ಕಾರ್ಯ. ಇವಾಗ ಡುನಾಮಸ್ ಎಂಬ ಒಂದು ಅರ್ಥದ ಅಡಿಯಲ್ಲಿ ನೋಡುವಾಗ, ನಾವು ದೇವರ ಆತ್ಮನಂದು ಹೊಂದಿಕೊಳ್ಳುವಾಗ ನಮ್ಮಲ್ಲಿ ಬಲವು ಬರುವುದಾಗಿರುತ್ತದೆ. ಹಲ್ಲೆಲೂಯಾ. ದೇವರ ಆತ್ಮನ ಬಲ ನಮ್ಮಲ್ಲಿ ಬೇಕಾಗಿರುತ್ತದೆ. ಹೀಗೆ ನಾವು ನೋಡುವಾಗ ಆ ಪರಿಶುದ್ಧಾತ್ಮನ ಕ್ರಿಯೆ ನಮ್ಮಲ್ಲಿ ನಡೆಸುವಾಗ, ನಾನು ಮೊದಲನೇದಾಗಿ ಹೇಳಿದೆ, ಪರಿಶುದ್ಧಾತ್ಮನ ಯಾರು ಎಂಬುದನ್ನು ಮೊದಲನೇದಾಗಿ ನಾವು ಅರ್ಥಕೊಂಡಾಗ ನಮ್ಮ ಮುಂದೆ ನಾವು ನೋಡುವಂಥ ಕಾರ್ಯಗಳು ನಮಗೆ ಸಹಾಯ ಮಾಡೋಕ್ಕೆ ಸಾಧ್ಯವಾಗುತ್ತೆ. ಮೊದಲನೇದಾಗಿ ಪರಿಶುದ್ಧಾತ್ಮನ ತ್ರಿಯೇಕ ದೇವರಲ್ಲಿ ಒಬ್ಬನಾಗಿರುವವನಾಗಿದ್ದಾನೆ. ಆ ಆತ್ಮನು ಜೀವಿಸುವ ಒಬ್ಬ ದೇವರಾಗಿ, ಇಲ್ಲಂದರೆ ಪಾತ್ರೆಯಾಗಿ ನಾವು ನೋಡಬಹುದು. ಅದರಲ್ಲಿ ಮೊದಲನೇದಾಗಿ ಪರಿಶುದ್ಧಾತ್ಮನ ಕ್ರಿಯೆ ಮಾಡುವನು, ಬಲಪಡಿಸುವವನು, ಜೀವ ಕೊಡುವವನಾಗಿ, ನಮ್ಮನ್ನು ಆದರಣೆ ಪಡಿಸುವವನಾಗಿ, ಸಹಾಯಕನಾಗಿ, ಬೋಧಕನಾಗಿ, ಮಧ್ಯಸ್ಥಿಕೆ ವಹಿಸಿ ಪ್ರಾರ್ಥಿಸುವಂಥ ವ್ಯಕ್ತಿಯಾಗಿ ನಮ್ಮಲ್ಲಿ ಕ್ರಿಯೆ ಮಾಡುವನಾಗಿರ್ತಾನೆ. ಈ ಕಾರ್ಯಗಳಲ್ಲಿ ನಾವು ಕಲಿತುಕೊಂಡು ನಮ್ಮ ಜೀವನಕ್ಕೆ ಅಳವಡಿಸುವಾಗ ನಮ್ಮ ಜೀವನದಲ್ಲಿ ಪರಿಶುದ್ಧಾತ್ಮನ ಕ್ರಿಯೆಗಳ ಮುಖಾಂತರವಾಗಿ ದೇವರಿಗೆ ನಾವು ದೊಡ್ಡವಾದ ಕಾರ್ಯಗಳನ್ನು ನಾವು ಮಾಡಬಹುದು. ಈ ಮಾತುಗಳನ್ನು ಕೇಳುತ್ತಿರುವ ಪ್ರಿಯ ಸಹೋದರ ಸಹೋದರಿ, ಯೇಸು ಕ್ರಿಸ್ತ ನಾಮದಲ್ಲಿ ನಿಮ್ಮಲ್ಲಿ ಬೇಡಿಕೊಳ್ಳುವ ಕಾರ್ಯವೇನೆಂದರೆ, ಪರಿಶುದ್ಧಾತ್ಮ ಅಭಿಷೇಕವನ್ನು ಹೊಂದಿಕೊಳ್ಳುವುದಕ್ಕೂ ಪರಿಶುದ್ಧಾತ್ಮನ ಸಹಾಯದಿಂದ ಜೀವಿಸುವಂಥ ಜೀವಿತಕ್ಕಾಗಿ ನಾವು ತವಕ ಪಡುವರಾಗಿರಬೇಕು. ಪರಿಶುದ್ಧಾತ್ಮ ನಮ್ಮ ಜೀವಿತದಲ್ಲಿ ಬರುವಾಗ, ಆತನ ಕುರಿತು ನಾವು ಅರಿತುಕೊಳ್ಳುವಾಗ ನಮ್ಮಲ್ಲಿ ಯೇಸು ಕ್ರಿಸ್ತನಿಗಾಗಿ ದೊಡ್ಡ ಕಾರ್ಯಗಳನ್ನು ನಾವು ಮಾಡಬಹುದು. ಹಾಗೆ ನೋಡುವುದಾದರೆ, ಇವಾಗ ಈ ಕೆಲ ದಿನಗಳ ಮುಂಚೆ ಕಣ್ಮರೆಯಾದಂಥ ಬಿಲ್ಲಿ ಗ್ರಹ್ಯಾಮ್ ಎಂಬ ಮನುಷ್ಯನ ಜೀವನದಲ್ಲಿ ದೇವರು ಎಷ್ಟೋ ದೊಡ್ಡ ಕಾರ್ಯಗಳನ್ನು ಮಾಡಿದರು. ಆ ಬಿಲ್ಲಿ ಗ್ರಹ್ಯಾಮ್ ಅವರು ರಕ್ಷಣೆ ಹೊಂದಿದಾಗ ಅಭಿಷೇಕ ಇಲ್ಲದೆ ಯಾವ ದೊಡ್ಡದಾದ ರೀತಿಯಾದ ಕಾರ್ಯಗಳು ಅವ್ರು ಮಾಡೋಕ್ಕಾಗ್ತಾ ಇರಲಿಲ್ಲ. ಆದರೆ ಅವ್ರ ಜೀವನದಲ್ಲಿ ಪರಿಶುದ್ಧಾತ್ಮನ ಒಂದು ಸಂಧಿಸುವಿಕೆ, when he had the encounter with the Holy Spirit, his life was been transformed. ಅವರು ಮಾಡುವ ಪ್ರಸಂಗಗಳು, ಆತನ ಮಾಡಿದ ಸೇವೆಗಳಲ್ಲಿ ಅನೇಕ ಲಕ್ಷಾಂತರ ಜನರನ್ನು, ಕೋಟಿ ಜನರನ್ನು ದೇವರ ಕಡೆಗೆ ನಡೆಸುವುದಕ್ಕೆ ಸಹಾಯವಾಯಿತು. ಆ ಶಕ್ತಿ ನಮಗೆ ಬೇಕಾಗಿದೆ. ನನ್ನ ಜೀವನದಲ್ಲೂ ಪರಿಶುದ್ಧಾತ್ಮನ ಇಲ್ಲದೇ ಇರುವಾಗ ನಾನೊಬ್ಬರಿಗೂ ಸರಿಯಾದ ರೀತಿಯಲ್ಲಿ ದೇವರಿಗೆ ಸಾಕ್ಷಿ ಕೊಡೋದಕ್ಕೋ ಅಥವಾ ದೇವರ ಬಗ್ಗೆ ಹೇಳುವುದಕ್ಕೆ ಸಾಧ್ಯವಾಗುತ್ತಾ ಇರಲಿಲ್ಲ. ಆ ಅಭಿಷೇಕದ ಪ್ರಶ್ನತೆಯಿಂದ ತುಂಬಿಸಲ್ಪಟ್ಟಾಗ ಪರಿಶುದ್ಧಾತ್ಮನನ್ನು ಹೊಂದಿಕೊಂಡದ ನಂತರ ನನ್ನ ಜೀವನದಲ್ಲಿ ಮಾರ್ಪಾಟಾಯಿತು. ದೇವರು ಏನಕ್ಕೂ ಉಪಯೋಗದಿಲ್ಲದಂಥ ನನ್ನನ್ನು ದೇವರಿಗಾಗಿ ಉಪಯೋಗಿಸೋದಕ್ಕೆ ಆತನು ಕ್ರಿಯೆ ಮಾಡೋದಕ್ಕೆ ಆರಂಭವಾಯಿತು. ಏನು ಇಲ್ಲದ ಬರಿದಾದ ನನ್ನನ್ನು ದೇವರು ಕೈ ಕೊಟ್ಟಾಗ ಆತನು ಕಾರ್ಯವನ್ನು ಮಾಡೋದಕ್ಕೆ ಸಾಧ್ಯವಾಯಿತು. ಈ ಸಮಯದಲ್ಲಿ ನಿಮಗೂ ದೇವರ ಸಹಾಯವನ್ನು ನೀಡಲಿ. ಆ ಪರಿಶುದ್ಧಾತ್ಮ ಸಹಾಯದಿಂದ ಕ್ರೈಸ್ತ ಜೀವನ ಮಾಡಿ ದೇವರಿಗಾಗಿ ಜಯಶಾಲಿಗಳಾಗಿ ಜೀವಿಸಬೇಕೆಂದು ಆಶಿಸುತ್ತಾ ಈ ಮಾತುಗಳನ್ನು ಮುಗಿಸುತ್ತೇನೆ. ಬರುವಂಥ ಸಂಚಿಕೆಯಲ್ಲಿ ನಾವು ಮತ್ತೆ ಪರಿಶುದ್ಧಾತ್ಮನ ಕ್ರಿಯೆಗಳನ್ನು ಕುರಿತು, ಆತನ ಮಾಡುವ ಕಾರ್ಯಗಳನ್ನು ಕುರಿತು ನಾವು ಧ್ಯಾನಿಸೋಣ. ಮತ್ತೆ ಈ ಆಶ್ರಯ ಟಿವಿಯ ಸತ್ಯವೇದ ಶಾಲಾ ಕಾರ್ಯಕ್ರಮದಲ್ಲಿ ನಿಮ್ಮನ್ನು ಭೇಟಿ ಮಾಡುವುದಕ್ಕೆ ಕಾತುರದಿಂದ ಕಾಯುತ್ತಾ ಇರುತ್ತೇನೆ. ಗಾಡ್ ಬ್ಲೆಸ್ ಯು. ಆಮೆನ್.